ಚಾಣಾಕ್ಷ ಬೆಕ್ಕು ಮತ್ತು ಕುತಂತ್ರಿ ಗೇಂಡಾಮೃಗ. ಒಂದು ಸುಂದರವಾದ ಹಸಿರು ಕಾಡು, ಎತ್ತರದ ಮರಗಳು, ಮರಗಳ ಮಧ್ಯೆ ಬಣ್ಣ ಬಣ್ಣದ ಹೂಗಳು, ಪಕ್ಷಿಗಳ ಚಿಲಿಪಿಲಿ. ಈ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು. ಈ ಕಾಡಿನಲ್ಲಿ ನಮ್ಮ ಕಥೆಯ ಎರಡು ಮುಖ್ಯ ಪಾತ್ರಗಳು ಇದ್ದವು. ಒಂದು ಚಿಕ್ಕದು ಮುದ್ದಾದ ಆದರೆ ತುಂಬಾ ಬುದ್ಧಿವಂತ ಬೆಕ್ಕು ಮಿಂಚು, ಮತ್ತೊಂದು ಚಾಣಾಕ್ಷ ಕುತಂತ್ರಿ ಗೇಂಡಾಮೃಗ ಧೂರ್ತಿ. ಮಿಂಚು ಬೆಕ್ಕಿನ ಪರಿಚಯ. ಮಿಂಚು ಒಂದು ಬೂದು ಬಣ್ಣದ ದೊಡ್ಡ ಕಣ್ಣುಗಳಿರುವ ಬೆಕ್ಕು. ಅದು ತುಂಬಾ ತಂತ್ರಜ್ಞ, ಸಹಾಯಕ ಮತ್ತು ಒಳ್ಳೆಯ ಮನಸ್ಸಿನದು. ಕಾಡಿನ ಎಲ್ಲಾ ಪ್ರಾಣಿಗಳು ಮಿಂಚನ್ನು ಇಷ್ಟಪಡುತ್ತಿದ್ವು, ಯಾಕೆಂದರೆ ಅದು ಯಾವಾಗಲೂ ಸತ್ಯ ಹೇಳುತ್ತಿತ್ತು ಮತ್ತು ಯಾರಿಗೂ ಮೋಸ ಮಾಡುತ್ತಿರಲಿಲ್ಲ. ಧೂರ್ತಿ ಗೇಂಡಾಮೃಗನ ಪರಿಚಯ. ಧೂರ್ತಿ ತುಂಬಾ ಬುದ್ಧಿವಂತನಂತೆ ಕಾಣುತ್ತಿದ್ರು, ಆದರೆ ಅವನ ಬುದ್ಧಿ ಯಾವಾಗಲೂ ಮೋಸಕ್ಕೆ ಬಳಸುತ್ತಿದ್ದ. ಅವನು ಇತರ ಪ್ರಾಣಿಗಳ ಆಹಾರ ಕದ್ದುಕೊಳ್ಳುತ್ತಿದ್ದ, ಸುಳ್ಳು ಹೇಳುತ್ತಿದ್ದ ಮತ್ತು ಎಲ್ಲರನ್ನೂ ಉಪಯೋಗಿಸಿಕೊಂಡು ಹೋಗುತ್ತಿದ್ದ. ಕಥೆಯ ಆರಂಭ. ಒಂದು ದಿನ ಕಾಡಿನಲ್ಲಿ ದೊಡ್ಡ ಸಮಸ್ಯೆ ಶುರುವಾಯಿತು. ಕಾಡಿನ ಮಧ್ಯೆ ಇರುವ ಮಾಯಾಮರವಿನ ಹಣ್ಣುಗಳು ಒಂದೊಂದಾಗಿ ಕಾಣೆಯಾಗುತ್ತಿದ್ವು. ಆ ಹಣ್ಣುಗಳು ಎಲ್ಲಾ ಪ್ರಾಣಿಗಳಿಗೆ ಶಕ್ತಿ ಮತ್ತು ಆರೋಗ್ಯ ಕೊಡುತ್ತಿದ್ದವು. ಎಲ್ಲಾ ಪ್ರಾಣಿಗಳು ಭಯಗೊಂಡವು. ಧೂರ್ತಿಯ ಕುತಂತ್ರ. ಡಾರ್ಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈ ಹಣ್ಣುಗಳನ್ನೆಲ್ಲ ಕದ್ದು ತಿನ್ನುತ್ತಿದ್ದವನು ಧೂರ್ತಿ ಗೇಂಡಾಮೃಗ. ಅವನು ರಾತ್ರಿಯಲ್ಲಿ ಬಂದು ಯಾರಿಗೂ ಗೊತ್ತಾಗದಂತೆ ಹಣ್ಣುಗಳನ್ನು ಕದ್ದು ಹೋಗುತ್ತಿದ್ದ. ಮತ್ತೆ ಬೆಳಿಗ್ಗೆ ಎಲ್ಲರ ಮುಂದೆ ನನಗೆ ಏನೂ ಗೊತ್ತಿಲ್ಲ ಅಂತ ನಟಿಸುತ್ತಿದ್ದ. ಮಿಂಚಿಗೆ ಸಂಶಯ. ಮಿಂಚು ಇದನ್ನೆಲ್ಲ ಗಮನಿಸುತ್ತಿತ್ತು. ಇದು ಸಹಜ ಅಲ್ಲ, ಯಾರೋ ದೊಡ್ಡ ಮೋಸ ಮಾಡುತ್ತಿದ್ದಾರೆ ಅಂತ ಮಿಂಚು ಯೋಚಿಸಿತು. ಅದು ಸತ್ಯವನ್ನು ಕಂಡುಹಿಡಿಯಲು ನಿರ್ಧರಿಸಿತು. ರಾತ್ರಿಯ ಸಾಹಸ. ಒಂದು ರಾತ್ರಿ ಮಿಂಚು ಮರದ ಮೇಲೆ ಅಡಗಿ ಕುಳಿತಿತು. ಚಂದ್ರನ ಬೆಳಕು ಸ್ವಲ್ಪ ಹೊತ್ತಿನಲ್ಲಿ ಧೂರ್ತಿ ನಿಧಾನವಾಗಿ ಬಂದ. ಅವನು ಸುತ್ತಮುತ್ತ ನೋಡಿದ, ಮತ್ತೆ ಹಣ್ಣುಗಳನ್ನು ಕದ್ದುಕೊಳ್ಳಲು ಶುರು ಮಾಡಿದ. ಚಾಣಾಕ್ಷ ಯೋಜನೆ. ಮಿಂಚು ನೇರವಾಗಿ ಹಿಡಿಯಲಿಲ್ಲ. ಅದು ಒಂದು ಚಾಣಾಕ್ಷ ಯೋಜನೆ ಮಾಡಿತು. ಮರದ ಮೇಲಿಂದ ಧೂರ್ತಿಯ ಮೇಲೆ ಒಂದು ಚಿಕ್ಕ ಕಲ್ಲು ಬಿಸಾಡಿತು. ಅಯ್ಯೋ! ಧೂರ್ತಿ ಭಯದಿಂದ ಓಡಿದ. ಸತ್ಯ ಬಹಿರಂಗ. ಮುಂದಿನ ದಿನ ಮಿಂಚು ಎಲ್ಲಾ ಪ್ರಾಣಿಗಳನ್ನು ಕರೆದಿತು. ಮತ್ತೆ ರಾತ್ರಿಯಲ್ಲಿ ಧೂರ್ತಿಯನ್ನು ಮತ್ತೆ ಆ ಮರದ ಬಳಿಗೆ ಕರೆಸಿ ಎಲ್ಲರ ಮುಂದೆ ಅವನ ಮೋಸವನ್ನು ತೋರಿಸಿತು. ಧೂರ್ತಿ ಸಿಕ್ಕಿಬಿದ್ದ. ಪಶ್ಚಾತ್ತಾಪ. ಧೂರ್ತಿಯ ಕಣ್ಣುಗಳಲ್ಲಿ ನೀರು. ನಾನು ತಪ್ಪು ಮಾಡಿದೆ, ಕ್ಷಮಿಸಿ ಎಂದು ಕೇಳಿಕೊಂಡ. ಬೆಕ್ಕಿನ ದೊಡ್ಡ ಮನಸ್ಸು. ಮಿಂಚು ಹೇಳಿತು, ತಪ್ಪು ಮಾಡುವುದು ತಪ್ಪಲ್ಲ, ಆದರೆ ಅದನ್ನು ಒಪ್ಪಿಕೊಂಡು ಸರಿಪಡಿಸೋದು ದೊಡ್ಡ ಗುಣ. ಎಲ್ಲಾ ಪ್ರಾಣಿಗಳು ಒಟ್ಟಿಗೆ ಧೂರ್ತಿಗೆ ಕ್ಷಮೆ ನೀಡಿದವು. ಸುಂದರ ಅಂತ್ಯ, ಹ್ಯಾಪಿ ಎಂಡಿಂಗ್. ಧೂರ್ತಿ ಮತ್ತೆ ಮೋಸ ಮಾಡಲಿಲ್ಲ. ಅವನು ಒಳ್ಳೆಯವನಾಗಿ ಬದಲಾಗಿದ. ಕಾಡು ಮತ್ತೆ ಸಂತೋಷದಿಂದ ತುಂಬಿತು. ಮಾಯಾಮರವಿನ ಹಣ್ಣುಗಳು ಎಲ್ಲರಿಗೂ ಸಿಕ್ಕವು. ನೀತಿ, ಮೊರಲ್. ಚಾಣಾಕ್ಷತೆ ಒಳ್ಳೆಯದಕ್ಕೆ ಬಳಸಿದ್ರೆ ಗೆಲುವು ಸಿಗುತ್ತೆ. ಮೋಸ ಯಾವಾಗಲೂ ಸತ್ಯದ ಮುಂದೆ ಸೋಲುತ್ತೆ.